ಕರ್ನಾಟಕ ರೈತ ಜನಸೇನಾರವರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಪತ್ರಕರ್ತರ ಭವನದಲ್ಲಿ ಶನಿವಾರ ರಕ್ತದಾನ ಶಿಬಿರ ಹಾಗೂ ವೀರ ಸೈನಿಕರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಹಲ್ಗಾಮ ಭಯೋತ್ಪಾದಕರ ದಾಳಿಗೆ ಪ್ರತಿಯಾಗಿ ನಮ್ಮ ಸೈನ್ಯವು ನಡೆಸಿದ ಆಪರೇಷನ್ ಸಿಂಧೂರ ದಾಳಿಯಲ್ಲಿ ಹುತಾತ್ಮರಾದ ವೀರಯೋಧರಿಗೆ ರಕ್ತದಾನ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರಾದ CN ಸುಷ್ಮಾ ಶ್ರೀನಿವಾಸ್, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಆಂಜನೇಯ ರೆಡ್ಡಿ, ಶ್ರೀ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸಂದೀಪ ರೆಡ್ಡಿ, ಸೈನಿಕರಾದ ನಟರಾಜ್, ಕುಮಾರ್, ತ್ಯಾಗರಾಜ್ ಹಾಗೂ ರೈತ ಸತೀಶ್, ಕರ್ನಾಟಕ ರೈತ ಜನಸೇನೆಯ ಸುಧಾಕರ್, ಅಭಿಷೇಕ್, ಅರುಣ್, ಅಭಿಲಾಷ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಇದ್ದರು. ಬಹಳ ಸಂತೋಷ ಆಗ್ತಾರೆ. ಇರ್ಲಿ ಬಿಡೋಣ, ಕಣ್ಣಲ್ಲಿ ನೋಡೋಣ ಈ ಭಾಗ್ಯ ಯಾರಿಗೆ ಸಿಗುತ್ತೆ. ಇರ್ಲಿ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಹಣ್ಣಿನ ಫುಡ್ ಎಲ್ಲ ತರಕಾರಿ बोलो भारत माता की जय, बोलो भारत माता की जय। ಅಥವಾ ಗೊತ್ತಿದ್ದೀರಿ, ಇಂಥ ಒಂದು ಸುದಿನನೇ ಇವರು ನಮ್ಮ ಕರ್ನಾಟಕ ರೈತ ಜನ ಸೇನಾ ಕಡೆಯಿಂದ ರಕ್ತದಾನ ಶಿಬಿರವನ್ನ ಏರ್ಪಾಡು ಮಾಡಿರೋದು ಬಹಳ ಸಂತೋಷದ ವಿಚಾರ. ಅದರ ಜೊತೆಗೆ ಅದಕ್ಕಿಂತಲೂ ಬಹಳ ವಿಶೇಷ ಅಂದ್ರೆ, ಕೇವಲ ನಾವು ರಕ್ತದಾನ ಶಿಬಿರವನ್ನ ಮಾಡ್ತೀವಿ, ಒಂದಷ್ಟು ಜನ ಯುವಕರು ಯುವತಿಯರು ಬಂದು ರಕ್ತದಾನ ಮಾಡ್ತಾರೆ, ಅದು ಮಹಾದಾನ. ಅದು ಯಾರ ಹೆಸರಿನಲ್ಲಿ ಮಾಡಿದ್ರೆ ನಾವು ಸೂಕ್ತ ಅನ್ನುವಂಥದ್ದು ಯೋಚನೆ ಮಾಡಿ ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡುವಂತ, ನೋಡಿ ಸಂದೀಪ್ ರೆಡ್ಡಿ ಅವರು ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಒಂದು ಘನತೆ ಬರ್ತದೆ. ನಮ್ಮ ಜವಾಬ್ದಾರಿಯನ್ನ ನಾವು ಹೇಗೆ ತೋರ್ಪಡಿಸಬೇಕು ಅನ್ನುವಂಥ ಮಾತು ಬಂದಾಗ, ಇತ್ತೀಚೆಗೆ ಪಹಲ್ಗಾಮ್ ಒಂದು ಭಯೋತ್ಪಾದಕರ ದಾಳಿಯಲ್ಲಿ ನಮ್ಮ ಅನೇಕ ನಾಗರಿಕರು, ಅಮಾಯಕ ನಾಗರಿಕರು ತೀರ್ಕೊಂಡ್ರು. ಆ ಒಂದು ಅದಕ್ಕೆ ಪ್ರತಿದಾಳಿ ಮಾಡುವಾಗ ನಮ್ಮ ಯೋಧರು 8 ಜನ ಬಹಳ ಧೈರ್ಯವಂತರು ಅಂತ ಯೋಧರು ತೀರ್ಕೊಂಡ್ರು. ಅವರ ಹೆಸರಿನಲ್ಲಿ ಅಥವಾ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ, ಗೌರವವನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ಇವತ್ತು ಈ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿರೋದು ನಿಜವಾಗ್ಲೂ ನಾವೆಲ್ಲರೂ ಇನ್ನೂ ಹೆಮ್ಮೆ ಪಡುವಂತ ವಿಚಾರ. ಯಾಕೆಂದ್ರೆ ಅವ್ರಿಗೆ ನಾವು ಸಾಮಾನ್ಯವಾಗಿ ಏನಾಗುತ್ತೆ, ನಮ್ದೊಂದು ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸ್ತೀವಿ, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಒಂದು ನಮ್ಮ ಗೌರವ ಸಮರ್ಪಣೆಯನ್ನು ಮಾಡ್ತೀವಿ.
ಅಥವಾ ಯಾರೋ ಹತ್ರ ಇರುವಂಥವ್ರಿಗೆ ಆದರೆ ಒಂದು ಹಾರವನ್ನು ಹಾಕ್ತೀವಿ, ನಮಗೆ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿ ನಮ್ಮ ಜವಾಬ್ದಾರಿ ಮುಗಿತು ಅಂತ ತಿಳ್ಕೊಳ್ತೀವಿ. ಆದರೆ ಅವರ ಹೆಸರಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿ ಒಂದಷ್ಟು ಜನರಿಗೆ ಮತ್ತೆ ಜೀವದಾನ ಮಾಡುವಂತ ಕೆಲಸ ಇದೆಯಲ್ಲ, ಇದು ಬಹಳ ಮಹತ್ಕಾರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂತ ಒಂದು ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಸಹೋದರಿ ನಮ್ಮ 20 ವರ್ಷಗಳ ನೀರಾವರಿ ಹೋರಾಟದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥವಳು ಧೀಮಂತ ನಾಯಕಿ, ಒಂದು ರೈತ ನಾಯಕಿ. ಇವತ್ತು ರೈತರ ಸಮಸ್ಯೆಗಳಿಗೆ, ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಯಾವುದೇ ಒಂದು ಭಾಗದಲ್ಲಿ ಅದು ಮಹಿಳೆಯರಿಗೆ ತೊಂದರೆ ಆದರೆ ಇರ್ಬೋದು, ಅಥವಾ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು, ಯಾವುದೇ ವರ್ಗಕ್ಕೆ ಕಾರ್ಮಿಕರಿಗಾಗ್ಬೋದು, ಯಾರಿಗೆ ತೊಂದರೆ ಆದ್ರೂ ಅದಕ್ಕೆ ನಾನು ಮುಂದೆ ಇರ್ತೀನಿ, ಆ ಸಮಸ್ಯೆಗೆ ನಾನು ಪರಿಹಾರ ಕಂಡುಕೊಳ್ತೀನಿ ಅಂತೇಳಿ ತಾನು ಮುಂದೆ ಇದ್ದು ಆ ಸಮಸ್ಯೆಗೆ ಪರಿಹಾರವನ್ನ ಹುಡುಕುವಂತ, ಕಂಡುಕೊಳ್ಳುವಂತ, ಅವರಿಗೆ ಧೈರ್ಯ ಹೇಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಾನು 2001ರಲ್ಲಿ BSF ಜಾಯ್ನ್ ಆಗಿ 2023ರಲ್ಲಿ ರಿಟೈರ್ಮೆಂಟ್ ಆಯಿತು. ನಾನು 22 ವರ್ಷ ಸರ್ವಿಸ್ ಮಾಡಿ ಈಗ ನಾನು ಸೆಕ್ಯೂರಿಟಿ ಡ್ಯೂಟಿ ಎಲ್ಲ ಟೆಂಪರರಿ ಮಾಡ್ತಾ ಇದ್ದೇನೆ. ಆಮೇಲೆ ಮತ್ತೆ ಅಪ್ಪ ಅಮ್ಮ ಜೊತೆಯಲ್ಲಿ ಸ್ವಲ್ಪ ವ್ಯವಸಾಯ, ಅಪ್ಪ ಅಮ್ಮ ಜೊತೆಯಲ್ಲಿ ಇರ್ತೀನಿ. ಬಟ್ ಅಕ್ಕ ಹೇಳಿದಾಗೆ ಹೋಗ್ಬೇಕಾದ್ರೆ ಇಬ್ಬರು ಮಕ್ಕಳನ್ನು ಅವರು ನಮ್ಮನ್ನ ಬಾರ್ಡರ್ಗೆ ಕಳಿಸ್ಬಿಟ್ಟು ಅವರು ಹೇಗಿರ್ತಾರೋ ಏನೋ ಅಂದ್ಬಿಟ್ಟು ಅದು ಅವ್ರಿಗೆ ಗೊತ್ತು. ತಂದೆ ತಾಯಿ ಏನಿರ್ತಾರಲ್ಲ, ಇವರು ಕೂಡ 3 ಜನ ಮಕ್ಕಳನ್ನ ಕಳಿಸಿದಾರೆ ಅಂತಂದ್ರೆ ಅವ್ರ ತಂದೆ ತಾಯಿಗೂ ಅಷ್ಟೇ ಒಂದು ನೋವಿರುತ್ತೆ. ಇದು ನಮಗೆ ಏನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ತಂದೆ ತಾಯಿ ಸೇರ್ಬೇಕಾಗಿರೋದು. ಅದಕ್ಕೆ ಹೇಳೋದು, ಈಗ ಈಗಿನ ಒಂದು ಜನರೇಷನ್ ಏನು ಇರೋ ಕೊಡ್ಬೇಕು, ತಂದೆ ತಾಯಿ ಜೊತೆಲಿ ಇರ್ತೀವಿ. ಆದಷ್ಟು ಇವಾಗ ಇವರು ರಕ್ತದಾನ ಶಿಬಿರ ಮಾಡಿರೋದು, ಅಲ್ಲಿ ಆ 7 ಜನ ಏನ್ ಸತ್ತಿದಾರಲ್ಲ ಅವ್ರಿಗೆ ಒಂದು ಇವರು ಸಮರ್ಪಣೆ ಆಗಲ್ಲ. ಹಾಗಾಗಿ ತಂದೆ ತಾಯಿಗೆ ತುಂಬಾ ಗೌರವ ಕೊಡ್ಬೇಕು. ಎಷ್ಟು ಗೌರವ ಕೊಡೋದು ಸಾಲಲ್ಲ. ನಾವು ಬಾರ್ಡ್ರಲ್ಲಿ ನಾವು ಊಟ ಮಾಡ್ತೀವೋ, ನಿದ್ದೆ ಮಾಡ್ತೀವೋ, ಏನ್ ಮಾಡ್ತೀವೋ ಏನಿಲ್ಲ, ನಮ್ಮ ದೇಶಕ್ಕೆ ಏನು ಆಗ್ಬಾರ್ದು. ಅದಕ್ಕಾಗಿ ನಾವು ಕಣ್ಣಿಟ್ಟು ಬಾರ್ಡ್ರಲ್ಲಿ ಕಾಯ್ತಾ ಇರ್ತೇವೆ. ಅದಕ್ಕೆ ಈ ಒಂದು ಸಮಾವೇಶ ಆಚರಿಸಿರೋದು ತುಂಬಾ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಈ ತರ ನಾವೆಲ್ಲ ಡ್ಯೂಟಿ ಮಾಡಿ ಬಂದು ಇಲ್ಲಿ ಬಂದು ಈ ತರ ಒಂದು ಗೌರವ ಸನ್ಮಾನ ಮಾಡಿಸ್ಕೊಂಡು ನೋಡಿದ್ರೆ ನಮ್ಗೆ ಒಂಥರ ಖುಷಿ, ಹೆಮ್ಮೆ. ನಾವು ಮಾಡಿದಕ್ಕೂ ಒಂಥರ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಇನ್ನ ಬಾರ್ಡರಲ್ಲಿ ನಾವು ಯುದ್ಧ ಎಲ್ಲನೂ ನಡೆಸಿ ಮಾಡಿ ಎಲ್ಲನೂ ಬಂದಿದ್ದೀವಿ. ಯುದ್ಧದ ಒಂದು ಸನ್ನಿವೇಶನೇ ಬೇರೆ ಇರುತ್ತೆ. ಆ ಟೈಮಲ್ಲಿ ನಿದ್ದೆ ಇಲ್ಲ, ಊಟ ಇಲ್ಲ, ಯಾವುದೇ ಏನ್ ಮಾಡ್ತಾರೋ ಏನೋ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಇರ್ತೀವಿ. ಊಟ ಇರಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಒಂದು ದೇಶಕ್ಕೆ ಏನು ಆಗ್ಬಾರ್ದು. ಇವಾಗ ಮಾಡ್ತಾ ಇರೋರು ಕೂಡ ಅಷ್ಟೇನೆ, ಈಗ ನಾವು ಮಾಡಿ ಬಂದಿರೋದು ಅಷ್ಟೇನೆ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರ್ಬೇಕಾದ್ರೆ ಸೌಪುರ್ ಅಂತ ಇದೆ, ಆ ಕಡೆಯಿಂದ ಒಂದು ಗಾಡಿ ಕೂಡ ನಾವು ಈ ಕಡೆಯಿಂದ ನಾವು ಪೋಸ್ಟ್ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಸುಮಾರು ಜನ ಹಂಗೆ ಅಲ್ಲಿಂದ ಗಾಡಿ ಹೋಯ್ತು ಅಂತಂದ್ರೆ ಫೈರಿಂಗ್ ಮಾಡ್ಬಿಡ್ತಾ ಇದ್ರು. ಫೈರ್ ಮಾಡಿದ್ರು ಅಂತಂದ್ರೆ ಯಾರು ಉಳಿತಾ ಇದ್ರು, ಯಾರು ಬಿಡ್ತಾ ಇದ್ರು. ಬುಲೆಟ್ ಬಂದು ನಮ್ಗೆ ಫಿಲಿಮ್ ಅಂತಾರ ಇಲ್ಲಿ ಬಂದು ಚುಚ್ಚಿ ಇಲ್ಲೇ ಇದ್ಬಿಡಲ್ಲ, ಸೀದಾ ಅದು ಬಂದು ಇಲ್ಲಿ ಹೊಡಿತು ಅಂತಂದ್ರೆ ಸೀದಾ ಇಷ್ಟಾಗಲಿ ಬೆನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ. ಈ ತರ ಎಲ್ಲ ಇರುತ್ತೆ. ಅದರಿಂದ ಎಷ್ಟು ಅಂದ್ರೆ ತಂದೆ ತಾಯಿ ಮೇನ್ ಇಂಪಾರ್ಟೆಂಟು. ಈ ತರ ಎಲ್ಲಾನು ಅವ್ರು ಟಿವಿಯಲ್ಲಿ ನೋಡಿದ್ರು ಅವ್ರು ಹೆಂಗಿರ್ತಾರೋ ಏನೋ ಅಂತ ನಿಜವಾಗ್ಲೂ ಅದನ್ನ ಹೇಳಕ್ಕಾಗಲ್ಲ. ಬಟ್ ಆದ್ರೂ ಕೂಡ ನಾವು ಇಷ್ಟೆಲ್ಲನೂ ಅಲ್ಲಿ ಏನೇ ನಡೆದ್ರು ಕೂಡ ಮನೇಲಿ ಹೇಳ್ತಾ ಇರಲಿಲ್ಲ. ಏನಾದ್ರೆ ಆಯೋಜನೆ ಮಾಡಿರೋದು ತುಂಬ ಸಂತೋಷ ಇರ್ತೀವಿ. ಯಾಕೆಂದರೆ ನಾವು ಫೋರ್ಸ್ನವ್ರನ್ನ ಸ್ವಲ್ಪ ಗುರುತಿಸೋದು ಸ್ವಲ್ಪ ಕಡಿಮೆ. ಸರ್ವಿಸ್ ಮಾಡಿದಾಗ ನಾವು ಸರ್ವಿಸ್ ಮಾಡಿ ಬಂದ್ಬಿಡ್ತೀವಿ. ಬಂದಾಗ ಅಂಥವ್ರನ್ನ ಗುರುತಿಸಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷ ವಿಷಯ. ಮತ್ತು ಇಲ್ಲಿ ವಿದ್ಯಾರ್ಥಿನಿಯರು ಬಂದು ರಕ್ತದಾನ ಮಾಡ್ತಾ ಇದ್ದಾರೆ, ಅದು ತುಂಬ ವಿಶೇಷ. ಇದು ಮಾಡ್ತಿರೋದು ರಕ್ತದಾನ ಅಲ್ಲ, ಜೀವದಾನ. ನಮ್ಮ ಸರ್ ಹೇಳ್ದಂಗೆ ರಕ್ತದಾನ ಒಬ್ಬರೇ ಮಾಡ್ತಿಲ್ಲ, ಅವರು ಜೀವದಾನ ಮಾಡ್ತಿದ್ದಾರೆ. ಇದೇ ಥರ ಉತ್ಸುಕತೆಯಿಂದ ಮುಂದೇನು ತಾವುಗಳೆಲ್ಲ ಬಂದು ರಕ್ತದಾನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಅದರಲ್ಲಿ
ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಹೊರತು ಕೆಟ್ಟು ಹೋಗಲ್ಲ. ರಕ್ತದಾನ ಮಾಡೋದ್ರಿಂದ ಕೆಟ್ಟು ಹೋಗೋದಿಲ್ಲ. ನಾವು ರಕ್ತದಾನ ತುಂಬ ಕಡೆ ಮಾಡಿದ್ದೇವೆ, ಮಾಡ್ತಾನೆ ಇದ್ದೇವೆ ಇವಾಗ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ರಕ್ತದಾನ ಶಿಬಿರ. ಅದರಲ್ಲಿ ನಮ್ಮ ಕಳ್ಕೊಂಡ ಯೋಧರ ಬಗ್ಗೆ ಒಂದೆರಡು ಮಾತು ಕೂತು ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಿ 2 ನಿಮಿಷ ಮೌನ ಆಚರಣೆ ಮಾಡಿದ್ದು, ಪ್ಲಸ್ ನಾವು 3 ಜನರನ್ನು ಕರೆದು ಯೋಧರನ್ನು ಕರೆದು ಸನ್ಮಾನ ಮಾಡಿದ ಈ ಜನಸೇನಾ ಕರ್ನಾಟಕ ಜನಸೇನಾ ಸಂಘದ ಪ್ರತಿಯೊಬ್ಬ ಗಣ್ಯರಿಗೂ ಹಾಗೂ ವೃಂದದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆ. ನಾನೀಗ ಚೈನಾ ಬಾರ್ಡ್ರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. 2008ರಲ್ಲಿ ನಾನು ಭರ್ತಿ ಆಗಿತ್ತು. 2027ಗೆ ಬರಬೇಕು ಅಂತ ಇದೆ. ಸದ್ಯಕ್ಕೆ ಈಗಲೂ ಮಾಡ್ತಾ ಇದ್ದೀನಿ. ಈಗ ಲೇಟೆಸ್ಟ್ ಆಗಿ ಚೈನಾ ಬಾರ್ಡ್ರಲ್ಲಿ ಚೈನಾ ಬಾರ್ಡ್ರಲ್ಲಿ ಸಣ್ಣ ಪುಟ್ಟ ನಡೀತಂತ ಒಂದು ಸನ್ನಿವೇಶನೆ ಆಗಿರುತ್ತೆ ಅಂತ ಹೇಳಿದ್ದೀನಿ. ನಮ್ಮ ಚೈನಾ ಬಾರ್ಡ್ನಿಂದ ನಾವಿಲ್ಲಿ ಇದ್ದು ಇರ್ಬೇಕಂತಂದರೆ ಚೆನ್ನಾಗಿ ಆರಾಮಾಗಿರ್ಬೇಕಂತಂದರೆ ನಾವು ಬಾರ್ಡರಲ್ಲಿ ಡ್ಯೂಟಿ ಮಾಡ್ತಾ ಇರೋಂಥದ್ದು ಬಹಳ ಇಂಪಾರ್ಟೆಂಟ್. ನಾವೇನಿಲ್ಲ ಅಂತಂದ್ರೂ -5 -3 ಡಿಗ್ರಿಯಲ್ಲಿ ಡ್ಯೂಟಿ ಮಾಡ್ತೀವಿ ಚೈನಾ ಬಾರ್ಡ್. ಚೈನಾ ಬಾರ್ಡಲ್ಲಿ ಏನಿದೆಯೋ ಅಲ್ಲಿ ಎಲ್ಲ ಮುಂಜಾಗಡ್ಡೆಯಿಂದಲೇ ಕವರ್ ಆಗಿರುತ್ತೆ. ನಮ್ಮ ಯೂನಿಟ್ನಿಂದ ಬಾರ್ಡ್ರ್ ಹೋಗ್ಬೇಕಂದ್ರೆ 5 ಡೇಸ್ ಆಗುತ್ತೆ. ಯೂನಿಟ್ನಿಂದ ಇಲ್ಲಿಗೆ ಬರಬೇಕಂದ್ರೆ 2 ಇಂದ 3 ಡೇಸ್ ಆಗುತ್ತೆ. ಅಲ್ಲಿ ಇದರಲ್ಲಿ ಬರ್ಫಲ್ಲಿ ಮಂಜುಗಡ್ಡೆಯಲ್ಲಿ ಇಷ್ಟೊಂದು ಆಸಾನಾಗಿ ಡ್ಯೂಟಿ ಮಾಡೋಕ್ಕಾಗೋದಿಲ್ಲ. ಒಂದು ಕೋಳಿ ಮೊಟ್ಟೆ ಮೊಟ್ಟೆನೂ ಹೊಡಿಬೇಕಂತಂದರೆ ಒಂದು ಬಿಸಿನೀರಲ್ಲಿ ಹಾಕ್ಬಿಟ್ಟು ಬಾಯ್ಲ್ ಮಾಡಬೇಕಾಗುತ್ತೆ. ಬಾಯ್ಲ್ ಮಾಡಿಬಿಟ್ಟು ತಿರುಗಿ ಮತ್ತೆ ಅದನ್ನು ಹೊಡಿಬೇಕಾಗುತ್ತೆ. ಅಂದರೆ ಅಷ್ಟೊಂದು -5 ಇರುತ್ತೆ. ಒಂದು ಈರುಳ್ಳಿ ಕಟ್ ಮಾಡಬೇಕಂದ್ರೆ ಈರುಳ್ಳಿಯಲ್ಲಿ ಕೂಡ ಒಂದು ನೀರಿನಂಶ ಇರುತ್ತಲ್ಲ, ಅದು ಕೂಡ ಬರ್ಫ್ ಆಗೋಗಿರುತ್ತೆ. ಅಲ್ಲಿ ಊಟದ ವ್ಯವಸ್ಥೆ ನಮಗೆ ಎಲ್ಲನೂ ಟಿನ್ ಐಟಮ್ ಬರುತ್ತೆ. ಟಿನ್ ಅಂದರೆ ಪ್ಯಾಕಿಂಗ್ ಐಟಮ್ ಬರುತ್ತೆ. ಪ್ಯಾಕಿಂಗ್ ಐಟಮಲ್ಲಿ ತಿಂತೀವಿ. ಏನಾದ್ರು ಸ್ನಾನ ಏನಾದರೂ ಮಾಡಬೇಕಂತಂದರೆ ಒಂದು ರೂಮಲ್ಲಿ ಹೋಗ್ತೀರಿ. ರೂಮ್ ಒಳಗಡೆ ಹೋಗಿ ಪೂರ ಹವಾ ಎಲ್ಲನೂ ಗಾಳಿ ಬರ್ದೈತಂಗೆ ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿಬಿಟ್ಟು ಸ್ನಾನ ಮಾಡ್ತೀವಿ. ಒಂದು ವೇಳೆ ನಂಗೆ ಏನಾದರೂ ಮಾಡಿದ್ದೀವಿ ಅಂದರೆ ಓಪನ್ ಆಗಿ ಮಾಡಿದ್ದೀವಿ ಅಂದರೆ ಕೂದಲೆಲ್ಲನೂ ಬರ್ಫ್ ಅಂತ ಕಟ್ಕೊಂಡ್ಬಿಡುತ್ತೆ. ಬಣ್ಣೆ ಬರುತ್ತಲ್ಲ, ಅದು ಕೂಡ ಬರ್ಫ್ ಆಗೋಗ್ಬಿಡುತ್ತೆ. ಊಟ ಮಾಡ್ತಾ ಇರ್ಬೇಕಂತಂದ್ರೆ ಇಲ್ಲೆಲ್ಲನೂ ಕೆಲ್ತಾಗಿರುತ್ತಲ್ಲ, ಇಲ್ಲೆಲ್ಲ ಗಿಡ ಹೋಗ್ಬಿಡುತ್ತೆ, ಬರ್ಫ್ ಆಗುತ್ತೆ. ಅಂದರೆ ಎಲ್ಲ ಚಳಿ ಅಷ್ಟೊಂದು ಜಾಸ್ತಿ ಇರುತ್ತೆ. ಇದರಲ್ಲೇ ಈಗ ಲೇಟೆಸ್ಟ್ ಆಗಿ ಬರ್ಬೇಕಂತಂದರೆ ಒಂದು ಘಟನೆ ನಡೀತು. ದಯವಿಟ್ಟು ಸ್ವಲ್ಪ ಯಾರು ಬೇರೆ ಭಾವಿಸಬೇಡಿ. ನಾವು ಯೋಧರಿಗೆ ಎಷ್ಟು ಏನು ಮಾಡಿದ್ರು ಬಹಳ ಕಡಿಮೆ. ಇವರನ್ನ ವೇದಿಕೆ ಹಚ್ಚೋದೇ ನಮ್ಗೆ ಅನಸಾಹಸ ಆಗಿದೆ. ಎಲೆ ಮರೆ ಕಾಯಿ ಅಂತ ಇರಬೇಕು ಆ ರೀತಿಯಲ್ಲಿ ಮಾಡಿದ್ದೀರಾ. ಟೈಮ್ ತಗೊಂಡು ಬಂದ್ವಿ. ಈ 4 ಮಾತು ಹೇಳಿ ಇರಬೇಕು ಆ ರೀತಿಯಲ್ಲಿ ಮಾಡಿದ್ದೀರಾ. ಟೈಮ್ ತಗೊಂಡು ಬಂದ್ವಿ. ಈ 4 ಮಾತು ಹೇಳಿ ಆಯ್ತು. ನಿಮ್ಮಿಂದ ನಿಮಗೆ ನಾವು ನಮ್ಮ ಹಿಂದಿನ ತಲೆಮಾರುಗಳು, ನಮ್ಮ ಮುಂದಿನ ತಲೆಮಾರುಗಳು ನಿಮ್ಮ ಋಣದಲ್ಲಿ ನಿಮ್ಮ ಋಣ 100 ಜನ ಸೈನಿಕರು ಮಾತಾಡಿದ್ರು. ನಮ್ಮ ನಾಜೂಕಾಗಿ ಮಾತಾಡಕ್ ಬರಲ್ಲ. ಅವ್ರಿಗೇನಿದ್ರು ಗುಂಡು ಹೊಡೆದು ಇಲ್ಲ ಗುಂಡಿಗೆ ಎದೆಯೊಡ್ಡಿ ಅಭ್ಯಾಸ ಬಿಟ್ರೆ ನಮಗೆ ನಾಜೂಕಾಗಿ ಮಾತಾಡಕ್ ಬರಲ್ಲ.
ಜೊತೆಗೆ ಅಲ್ಲೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಗಲ್ತಿ ಹೋ ಜಾತ ಹೈ, ಬರ್ಫ್ ಅಂತ. ಬರ್ಫ್ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ, ಮಂಜು. ಅವ್ರು ಹೇಳ್ತಾ ಇದ್ದು ಪ್ರತಿಯೊಂದು ಮಂಜು ಆಗ್ಬಿಡುತ್ತೆ ಅಂತ. ನಾವೇನೋ ಒಂದು ಈವನ್ ನಮ್ಮ ಮೂಗಲ್ ಸುರಿಯೋ ಒಣ್ಣೆ ಕೂಡ ಮಂಜು ಆಗ್ಬಿಡುತ್ತೆ ಅಂತ. ಅದನ್ನ ಅವ್ರು ಹೇಳ್ತಾ ಇದ್ದು. ಅಂತಹ ಒಂದು ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ನಾವೇನಂತೀವಿ, ಸೈನಿಕರು ಅಲ್ಲೆಲ್ಲ ಇರ್ತಾರೆ, ಆರಾಮಾಗಿರ್ತಾರೆ, ಯುದ್ಧ ಬಂದಾಗ ಮಾತ್ರ ಯಾವಾಗೋ ಒಬ್ಬರು ಒಂದ್ಸಲ ಯುದ್ಧ ಸಿಗುತ್ತೆ ಅಲ್ಲ, ಪ್ರತಿ ದಿನನೂ ಅವರ ಜೀವನ ಯುದ್ಧನೇ. ನಮಗೆ ಈಗ ಮಳೆಗಾಲ ಸ್ಟಾರ್ಟ್ ಆದಂಗಿದೆ. ಬೆಳಗ್ಗೆ 8 ಗಂಟೆ 9 ಗಂಟೆ ಆದ್ರೂ ಮೋಡ ಇರುತ್ತೆ. ಎದ್ದೇಳಕ್ಕೆ ಆಗುವ ಮೊದಲು 6 ಗಂಟೆಗೆ ಎದ್ದೇಳೋರು 7 ಗಂಟೆ ಆದ್ರೂ ಎದ್ದೇಳಕ್ ಕಷ್ಟ. ಅಂತದ್ರಲ್ಲಿ ಮೈನಸ್ ನಮ್ಗೆ ಅವಾಗ ಎಷ್ಟಿರ್ಬೋದು ಅಂತಂದ್ರೆ ಬೆಳಗ್ಗೆ ಒಂದು 16 ಡಿಗ್ರಿ 18 ಡಿಗ್ರಿ ಇರ್ಬೋದು. 15 ಡಿಗ್ರಿ ಇದ್ರೆ ನಮ್ಗೆ ತುಂಬಾ ಚಳಿ ಅಂತ. ಅಂತದ್ರಲ್ಲಿ ಅವರು -4, 5, 6 ಡಿಗ್ರಿನಲ್ಲಿ ಎಲ್ಲಿ ನಮ್ಮ ಬಯಲು ಸೀಮೆಯಿಂದ ಹೋಗಿರುವಂತಹ ಜೀವಗಳು ನಮಗೋಸ್ಕರ ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು, ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು, ತಮ್ಮ ಸ್ನೇಹಿತರನ್ನ, ತಮ್ಮ ಜೀವನವನ್ನು ನಾವೇ ನೋಡಿ. ಇದು ಪ್ರೋಗ್ರಾಮ್ ಆಗಿದ ತಕ್ಷಣ ಎಷ್ಟೋ ಜನಕ್ಕೆ ಚಡಪಡಿಕೆ, ಹೊರಗಡೆ ಹೋಗ್ಬೇಕು, ಯಾರೋ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು, ಕಾಫಿ ಕುಡಿಬೇಕು, ಬೇಕರಿಯಲ್ಲಿ ನಿಂತ್ಕೋಬೇಕು, ಸಿಗರೇಟ್ ಸೇರ್ಬೇಕು, ನಮ್ದೇ ಆದ ಒಂದು ಜೀವನ. ಅದು ಯಾವುದೂ ಇಲ್ಲ ಅವರಿಗೆ. ದಿನ ಯುದ್ಧ, ಮನಸ್ಸಿನಲ್ಲಿ ಯುದ್ಧ. ನಾವ್ ಏನ್ ಮಾಡ್ತಾ ಇದೀವಪ್ಪ, ಇದೆಲ್ಲ ಬೇಕಾ ಅಂತ ಎಷ್ಟು ಸಲ ಅವ್ರ ತಲೆನಲ್ಲಿ ಬಂದಿರ್ಬೋದು, ಎಷ್ಟು ಸಲ ಮನಸ್ಸಿನಲ್ಲಿ ಹಾದು ಹೋಗಿರ್ಬೋದು ಅವ್ರಿಗೆ. ಇದೆಲ್ಲ ನಮ್ಗೆ ಬೇಕಾ ಈ ಜೀವನ? ಅಲ್ಲೆಲ್ಲ ಹೋಗಿ ಏನ್ ಇಲ್ಲ ಕೆಲಸ ಮಾಡ್ಕೊಂಡಿರ್ಬೋದಲ್ಲ. ಒಂದಷ್ಟು ರಾಜಕೀಯ ನಾಯಕರು ಹೇಳಿಕೆಗಳು ಕೂಡ ಕೊಟ್ಬಿಟ್ರು, ಯಾರಿಗೆ ಜೀವನ ಮಾಡಕ್ಕಾಗಲ್ಲ, ಯಾರು ಬಡತನ ಇದ್ದಾರೆ ಅವ್ರು ಮಾತ್ರ ಸೈನಿಕ ಹೋಗ್ತಾರೆ ಅಂತ. ಅಲ್ಲ, ಯಾರಿಗೆ ಗುಂಡಿಗೆ ಇದೆ, ಯಾರಿಗೆ ತ್ಯಾಗ ಮನೋಭಾವವಿದೆ, ಯಾರಿಗೆ ಪ್ರಾಣದ ಮೇಲೆ ನಂಬಿಕೆಯಿಂದ, ಯಾರಿಗೆ ತನ್ನ ಭಾರತ ದೇಶ ತನ್ನ ನಿಜವಾದ ತಾಯಿ ಅಂತ ಬರೀ ಭಾಷಣದಲ್ಲಿ ಮಾತ್ರವಲ್ಲ, ಮನಸ್ಸಲ್ಲಿ ಯಾರಿಗೆ ಅವರು ಸೈನಿಕರಾಗ್ತಾರೆ. ನಾವು ಅವ್ರ ಋಣದಲ್ಲಿರ್ತೀವಿ. ಅವ್ರು ಯಾವತ್ತೂ ನಾವು ಕೃತಜ್ಞರಾಗಿರ್ಬೇಕಂತಹ ಬದ್ಧತೆ ನಮಗೆಲ್ಲರಿಗೂ ಇರ್ಬೇಕಂತದೆ. ಯಾವತ್ತೂ ನಮ್ಗೆ ಆ ಬದ್ಧತೆ ಇಲ್ಲ. ರೈತರ ಪರವಾಗಿ ನಮ್ಮ ಬದ್ಧತೆ ಯಾವತ್ತೂ ಇರಲ್ಲ, ಸೈನಿಕರ ಪರವಾಗಿ ಬದ್ಧತೆ ಯಾವತ್ತು ನಮ್ಗೆ ಇರಲ್ಲ, ನನ್ನ ಹೆಣ್ಣು ಮಕ್ಕಳ ಪರವಾಗಿ ನಮ್ಗೆ ಯಾವತ್ತು ಬದ್ಧತೆ ಇರಲ್ಲ. ಆವತ್ತು ನಾವು ಮನುಷ್ಯರಾಗೋದಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋದು ನನ್ನ ಭಾವನೆ. ಸ್ನೇಹಿತರೆ, ನನ್ನ ಸೈನಿಕರ ಬಗ್ಗೆ ಹೇಳೋದು ಎಷ್ಟೋ ಇದೆ, ಮಾತುಗಳಲ್ಲಿ ಹೇಳಕ್ ಆಗ್ತಿರೋಂಥದ್ದು. ಈ ದಿನ ನನ್ನ ಅಕ್ಕ ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ನಾನು ಅದ್ರಲ್ಲಿ ಭಾಗವಹಿಸಬೇಕು ಅಂತಾನೆ ಆಸೆ. ಯಾಕಂದ್ರೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಜೊತೆಗೆ ನನ್ನ ಅಣ್ಣ ಆಂಜನೇಯ ರೆಡ್ಡಿ ಅಣ್ಣ ಬರ್ತಾರೆ ಅಂದ್ರೆ ನಮ್ಗೆ ಇನ್ನೊಂದಷ್ಟು ಖುಷಿ. ಪಕ್ಕದಲ್ಲಿ ಕೂತ್ಕೊಂಡ್ರೆ ಒಂದು ಕರೆಂಟ್ ಶಾಕ್ ಕೊಡ್ದಂಗೆ ಆ ಪುಣ್ಯ ಒಂದು ಐದು ಇರ್ತದೆ. ಅಂತಹ ಒಂದು ವ್ಯಕ್ತಿತ್ವ. ಅದ್ರ ಜೊತೆಗೆ ನನ್ನ ಆದರ್ಶ, ನನಗೆ ಹೀರೋಯಿಸಮ್ ಅಂತಂದ್ರೆ ಅಯ್ಯಪ್ಪನೇ ಇಷ್ಟ, ಪವನ್ ಕಲ್ಯಾಣ್. ಏನು ಅವ್ರ ಬಾಡಿ ಲ್ಯಾಂಗ್ವೇಜ್ ಏನು, ಅವರ ಆಕ್ಟಿಂಗ್ ಏನು, ಅವ್ರ ಮ್ಯಾನರಿಸಮ್ ಏನು, ಅವರ ಹೆಸರಲ್ಲಿ ಇಂತಹ ಒಂದು ಕಾರ್ಯಕ್ರಮ. ಅವ್ರ ಫಿಲಂ ನಾನು ಯಾವತ್ತು ಏನ್ ನೋಡಿದ್ರು ಹಳೆ ಫಿಲಂ ಇಂದ ಖುಷಿಯಿಂದ ಹಿಡಿದು, ಬಸ್ರಿಯಿಂದ ಹಿಡಿದು, ವಕೀಲ್ ಸಾಹಿತ್ಯ ಹಿಡಿದು ಪ್ರತಿಯೊಂದು ಫಿಲಂ ನೋಡ್ತಾನೆ ಇರೋದು. ಯಾವತ್ತು ಏನೋ ಅನ್ಸಿದ್ರೆ ಆವತ್ತೊಂದು ಫಿಲಂ ಅಯ್ಯಪ್ಪನ್ ನೋಡ್ಬೇಕಂತ ಅನ್ಸುತ್ತೆ. ಅಂತಹ ಅದ್ಭುತವಾದ ಇನ್ಸ್ಪಿರೇಷನ್ ಅಯ್ಯಪ್ಪ. ಇವತ್ತು ಒಂದು ರಾಜ್ಯವನ್ನ ಆಳುವಂತಹ ನರೇಂದ್ರ ಮೋದಿ ಅವರು ಸಹ ಗುರುತಿಸಿ ಅವರನ್ನು ಬೆಳೆಸಬೇಕು ಅಂತಹ ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವದ ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಿಜಕ್ಕೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ನಿಜಕ್ಕೂ ಖುಷಿ ಕೊಡುವಂಥದ್ದು. ಜೊತೆಗೆ ಬರೀ ನನ್ನ ಯುವ ಮಿತ್ರರೇ, ಕರ್ನಾಟಕ ರೈತ ಜನಸೇನಾ ವತಿಯಿಂದ ಹುತಾತ್ಮ ಯೋಧರ ಒಂದು ನೆನಪಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಏನು ಯೋಧರಿದ್ದಾರೆ ಅವರು ಇವತ್ತು ಆರ್ಮ್ ಡ್ಯೂಟಿಲಿರುವಂಥ ಒಬ್ಬರ ಯೋಧರು ಮತ್ತು VRS ತಗೊಂಡಿರುವಂಥ ಇಬ್ಬರ ಯೋಧರನ್ನು ಕರೆದು ಇವತ್ತೊಂದು ಸನ್ಮಾನವನ್ನು ಮಾಡಿ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಏನಂದರೆ ಯೋಧರಿಗೆ ನಾವು ಏನು ಮಾಡಿದ್ರು ಕಡಿಮೆನೇ, ಹಾಗಂತ ಅವ್ರ ಹೆಸರಲ್ಲಿ ಏನೋ ಒಂದು ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಮಾಡೋದಿದೆ. ಮತ್ತು ಇವತ್ತು ಧನಗೋಪಾಲ್ ಅಂತ ಹೇಳಿ ಒಬ್ಬ ಹಿರಿಯರನ್ನು ನಮ್ಮ ಸಂಘಟನೆಗೆ ರಾಜ್ಯ ಗೌರವಾಧ್ಯಕ್ಷರಾಗಿ ಸಹಿತ ಬರ್ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದಕ್ಕೆ ನಮಗೆ ಎಲ್ಲ ಸಾಥ್ ಕೊಟ್ಟಂಥ ಎಲ್ಲ ನಮ್ಮ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಪಬ್ಲಿಕ್ಗೆಲ್ಲ ನಾನು ತುಂಬ ಥ್ಯಾಂಕ್ಸ್.
ಕಾರ್ಯಕ್ರಮ ಹೆಣ್ಣು ಮಕ್ಕಳಿಗೆ ಸಂದೇಶ ಕೊಡೋದೇನಿಲ್ಲ. ಹೆಣ್ಣು ಯಾವತ್ತೂ ಅಷ್ಟೇ ತುಂಬ ಸ್ಟ್ರಾಂಗು. ಹೇಳಬೇಕಂದ್ರೆ ಒಬ್ಬ ಗಂಡಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಭಾಳ ಸ್ಟ್ರಾಂಗ್ ಆಗಿದ್ದಾರೆ, ಇರಬೇಕು ಸಹ. ಹೆಣ್ಣು ಮಕ್ಕಳಿಗೆ ಹೇಳೋದಷ್ಟೇ, ಫೋಕಸ್ ಇರಲಿ. ನಾವೇನು ಕೆಲಸ ಮಾಡ್ತಿದ್ದೀವಿ ಅದ್ರ ಮೇಲೆ ಫೋಕಸ್ ಮಾಡಿ, ಒಳ್ಳೆ ವಿದ್ಯಾಭ್ಯಾಸನ ತೆಗೆದುಕೊಳ್ಳಿ, ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಒಳ್ಳೆ ಒಂದು ಪೊಸಿಷನ್ಗೆ ಹೋಗಿ ನೀವು ಸಮಾಜಕ್ಕೆ ಸೇವೆ ಮಾಡುವಂಥ ಕೆಲಸ ಮಾಡಿ. ಅಲ್ಲಿ ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಒಂದು ಆಕರ್ಷಣೆಗಳಿಗೆ ಒಳಪಟ್ಟು ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.